ನಮಸ್ಕಾರ ವೀಕ್ಷಕರೇ, ಮಣ್ಣೂರು ಆಸ್ಪತ್ರೆಯ 4ನೇ ವಾರ್ಷಿಕೋತ್ಸವ ಸಮಾರಂಭ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಗೀತ. ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ನಗರದ ಪ್ರತಿಷ್ಠಿತ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ 4ನೇ ವಾರ್ಷಿಕೋತ್ಸವ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಕಲಬುರಗಿ ನಗರದ ರಿಂಗ್ ರಸ್ತೆಯಲ್ಲಿರುವ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ 4ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಜರುಗಿತು. أعوذ بالله من الشيطان الرجيم بسم الله الرحمن الرحيم من أجل ذلك كتبنا على بني إسرائيل أنه من قتل نفسا بغير نفس أو فسادا في الأرض فكأنما قتل الناس جميعا ومن أحياها فكأنما أحيا الناس جميعا ولقد جاءتهم رسلنا بالبينات ثم إن كثيرا منهم بعد ذلك في الأرض لمسرفون صدق الله العظيم. ಕರುಣಮಯೂ ಆದ ಅಲ್ಲಾಹನು ಕುರ್ಆನಿನ ಅಧ್ಯಾಯ 5 ಶ್ಲೋಕ 37ರಲ್ಲಿ ಮನುಕುಲವನ್ನು ಉದ್ದೇಶಿಸಿ ಹೇಳುತ್ತಿರುವನು, ಕೊಲೆ ಮಾಡದ ಅಥವಾ ಭೂಮಿಯಲ್ಲಿ ಶಾಂತಿಯನ್ನು ಉಂಟು ಮಾಡದ ಒಬ್ಬನನ್ನು ಯಾರಾದರೂ ಕೊಂದರೆ ಅವನು ಇಡೀ ಮನುಕುಲವನ್ನೇ ಕೊಂದುವನಂತೆ. ಹಾಗೆ ಒಬ್ಬನ ಜೀವ ಉಳಿಸಿದರೆ ಅದು ಇಡೀ ಮಾನವ ಜನಾಂಗವನ್ನೇ ಜೀವದಾನ ಉಳಿಸಿದಂತೆ. ಧನ್ಯವಾದ. ಅದೇ ರೀತಿ ಸೈಯದ್ ಅಲಿ ಜಕಿ ಅಲ್ ಹುಸೇನಿ, ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಅದೇ ರೀತಿ ಶ್ರೀಯುತ ಜುಲ್ಫಿಕರ್ ಅದ್ನಾನ್ ಖಾನ್ ಇವರಿಗೂ ಕೂಡ ಗೌರವ ಸಮರ್ಪಣೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ಇಲಿಯಾಸ್ ಬಾಬು, ಅದೇ ರೀತಿ ಶ್ರೀಯುತ ವಿಶ್ವನಾಥ್ ನಾನಗೌಡ ಅವರು ಕೂಡ ಇವತ್ತಿನ ಕಾರ್ಯಕ್ರಮ. ಅದೇ ರೀತಿ ಶ್ರೀಯುತ ಅವಣ್ಣ ಮ್ಯಾಕೇರಿ, ಅದೇ ರೀತಿ ಶ್ರೀಯುತ ನಜೀರ್ ಖುರೇಶಿ ಅವರಿಗೂ ಕೂಡ ಅದೇ ರೀತಿ ಶ್ರೀಯುತ ರಮೇಶ್ ನಾಟಿಕರ್ ಸರ್ ಅವರಿಗೂ ಕೂಡ ಡಾಕ್ಟರ್ ಫಾರೂಕ್ ಸರ್ ಅವರಿಂದ, ಶ್ರೀಯುತ ಖಾಜಾ ಹುಸೇನ್ ಸಂಚಾರಿ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಇವರಿಗೂ ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸರಿ ನೋಡ್ರಿ. ಸರ್ ನೋಡ್ರಿ. ಇದೇ ವೇಳೆಯಲ್ಲಿ ಸಾರ್ವಜನಿಕರಿಗೆ ಜೀವಿತ ಅವಧಿಯವರೆಗೂ ಉಚಿತ ಮಧುಮೇಹ ಮುಕ್ತ ಕಲಬುರಗಿ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ಜೋರಾಗಿ ಚಪ್ಪಾಳೆ ತಮ್ಮೆಲ್ಲರ ಕಡೆಯಿಂದ. ಮಧುಮೇಹ ಮುಕ್ತ ಕಲಬುರಗಿ ಅಭಿಯಾನಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಗಿದೆ.
ಇಂದಿನಿಂದ ತಾವೆಲ್ಲರೂ ಕೂಡ ಉಚಿತವಾಗಿ ಮಧುಮೇಹ ತಪಾಸಣೆ ಮಾಡ್ಕೋಬಹುದು. ಕ್ಯಾಲೆಂಡರ್ ಕೂಡ ಬಿಡುಗಡೆ ಮಾಡಲಾಗುತ್ತೆ. सर थोड़ा वाइट थोड़ा ಯಾವ ಕ್ಯಾಮ್ರಾ ಇಲ್ಲ ಮನೆ ವಿಚಾರ ಮಾಡ್ಕೊತಾರೆ ರಾತ್ರಿ ಹೇಳ್ತೀನಿ थोड़ा हटा जी पीछे ಅದೇ ರೀತಿ 2025ನೇ ನೂತನ ವರ್ಷದ ಕ್ಯಾಲೆಂಡರ್ ಕೂಡ ಬಿಡುಗಡೆ ಮಾಡಲಾಗುತ್ತೆ. ಏನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಅಲ್ಲಂಪ್ರಭು ಪಾಟೀಲ್ ಮಾತನಾಡಿದರು. ಈ ಒಂದು ರಿಂಗ್ ರಸ್ತೆ ರೋಡ್ನಲ್ಲಿ ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆ ಏನು ಇವತ್ತು 2ನೇ ತಾರೀಕು ದಿವಸ 4ನೇ ವರ್ಷಕ್ಕೆ ಕಾಲಿಡ್ತಾರೆ. ಫಸ್ಟ್ ಪ್ರಿಯಾರಿಟಿ ಏನಪ್ಪ ಅಂದರೆ ಟ್ರೀಟ್ಮೆಂಟ್ಗೆ ಇರ್ತಕ್ಕಂಥದ್ದು, ಚಿಕಿತ್ಸೆಗೆ ಭಾಳ ಮೂಲ ಆದ್ಯತೆ ಕೊಡ್ತಕ್ಕಂಥ ವ್ಯಕ್ತಿ. ಸದಾ ಏನಪ್ಪ ಅಂದರೆ ಯಾರೇ ಪೇಷಂಟ್ ಬಂದರೂ ಕೂಡ ಮನೆಯ ಮಗನಂತೆ ನೋಡಿಕೊಂಡು ಅವ್ರಿಗೆ ಒಳ್ಳೆಯ ರೀತಿಯಿಂದ ಚಿಕಿತ್ಸೆ ಕೊಟ್ಟು ಇವತ್ತು ಇನ್ನೂ ಹೆಚ್ಚಿನ ರೀತಿಯಿಂದ ನೆಕ್ಸ್ಟ್ ಏನಪ್ಪ ಅಂದ್ರೆ ಡಯಾಬಿಟಿಸ್ ಫ್ರೀ ಕಲಬುರಗಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದಾನೆ. ಇನ್ನೊಂದು ಹೆಲ್ತ್ ಮ್ಯಾಗ್ಝಿನ್ 3rd ಎಡಿಷನ್ ಲಾಂಚ್ ಮಾಡ್ತಾ ಇದ್ದಾನೆ. ಅದನ್ನು ಕೂಡ ಇದು ನಾನು ನೋಡ್ತಾ ಇದ್ದೀನಿ. ಮತ್ತು ಮಣ್ಣೂರು ಹಾಸ್ಪಿಟಲ್ 2025 ಕ್ಯಾಲೆಂಡರ್ ಲಾಂಚ್ ಆಗಿದೆ. ಮಣ್ಣೂರು ಡೈರಿ ಲಾಂಚ್ ಆಗಿದೆ. ಉದಯವಾಣಿ ಸ್ಪೆಷಲ್ ಎಡಿಷನ್ ನ್ಯೂಸ್ ಪೇಪರ್ ಅದರಲ್ಲಿ ಕೂಡ ಇವತ್ತು ನಾವು ನೋಡಿದ್ದೀವಿ. ಈ ರೀತಿ ಏನಪ್ಪ ಅಂದರೆ ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾನೆ. ಆದ ಕಾರಣ ಭಗವಂತ ಮುಂದಿನ ದಿವಸ ಬರ್ತಕ್ಕಂಥ ದಿವಸದಲ್ಲಿ ಅವರಿಂದ ಭಾಳಷ್ಟು ಜನ ವಿದ್ಯೆ ಕಲ್ತಿದ್ದಾರೆ. ಅದನ್ನು ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಭಾಳ ಅತಿ ಅವಶ್ಯಕವಾಗಿರ್ತಕ್ಕಂಥ. ಕಲಬುರಗಿ ಜಿಲ್ಲೆ ಅಂದರೆ ಯಾರೂ ಹಾಸ್ಪಿಟ್ಲಿಗೆ ಹೋಗ್ತಿರ್ಲಿಲ್ಲ. ಮೊದಲ ಎಲ್ಲರೂ ಮಿರಜ್ಗೆ ಹೋದೆ, ಸೋಲಾಪುರಕ್ಕೆ ಹೋದೆ, ಹೈದರಾಬಾದ್ ಹೋದೆ. ಬೆಳಗ್ಗೆಯಿಂದ ಎಲ್ಲ ಟ್ರೈನ್ ಫುಲ್ಲಾಗಿ ಹೋಗ್ತಾಯಿದ್ವಿ. ಇವತ್ತು ಭಾಳಷ್ಟು ಜನ ಇಲ್ಲಿ ನಮ್ಮ ಈ ಭಾಗದಲ್ಲಿ ಡಾಕ್ಟರ್ಸ್ಗಳು ಹೋದ ನಂತರ ಮತ್ತು 371 ಕಲಂ ತಿದ್ದುಪಡಿ ಬಂದ ನಂತರ ಭಾಳಷ್ಟು ಜನ ಬಡ ಜನರಿಗೆ, ಒಳ್ಳೆಯ ವಿದ್ಯಾವಂತರಿಗೆ ಹಣವಿಲ್ಲದೆ ಏನಪ್ಪ ಅಂದ್ರೆ ಫ್ರೀ ಸೀಟ್ ಸಿಗ್ತಕ್ಕಂಥ ಕಾರಣದಿಂದಾಗಿ ಭಾಳಷ್ಟು ಆಸ್ಪತ್ರೆಗಳು ತಲೆ ಎತ್ತಿವೆ ಇಲ್ಲಿ ಈ ಭಾಗದಲ್ಲಿ. ಒಳ್ಳೆ ಏನಪ್ಪ ಅಂದ್ರೆ ಹಾಸ್ಪಿಟ್ಲ್ಗಳು ಇವತ್ತು ಜಯದೇವ್ ಹಾಸ್ಪಿಟ್ಲ್ಗೆ ನಾವು ನೋಡ್ಬೇಕಾದ್ರೆ ಹೈದರಾಬಾದ್, ಬಾಂಬೆನಿಂದ ಕೂಡ ಪೇಷಂಟ್ ಬರ್ತಾಯಿದೆ ಬೇರೆ ಕಡೆಯಿಂದ. ಯಾವ ರೀತಿ ಕಲಬುರಗಿ ಜನ ಬೇರೆ ಕಡೆ ಹೋಗ್ತಕ್ಕಂಥ ಪರಿಸ್ಥಿತಿ ಇತ್ತು, ಇವತ್ತು ನಮ್ಮ ಕಡೆಗೆ ಏನಪ್ಪ ಅಂದ್ರೆ ಭಾಳಷ್ಟು ಜನ ಇವತ್ತು ಬರ್ತಕ್ಕಂಥ ESI ಆಸ್ಪತ್ರೆಗಾಗಲಿ, ಜಯದೇವ್ ಆಸ್ಪತ್ರೆಗಾಗಲಿ, ಮಣೂರು ಹಾಸ್ಪಿಟ್ಲಿಗಾಗಲಿ ಮತ್ತು ಬೇರೆ ಬೇರೆ ಆಸ್ಪತ್ರೆಗಳು ಇಲ್ಲಿ ಸಾಕಷ್ಟು ಇವತ್ತು ಆಸ್ಪತ್ರೆಗಳು ತಲೆ ಎತ್ತಿವೆ. ಅಲ್ಲಿ ಒಳ್ಳೆ ವಿದ್ಯಾವಂತ ಡಾಕ್ಟ್ರುಗಳು ಹೊರಹೊಮ್ಮಿದ್ದಾರೆ. ಅವರ ಒಂದು ಕೈ ಒಂದು ಒಳ್ಳೆಯ ಗುಣದಿಂದ ಭಾಳಷ್ಟು ಜನರಿಗೆ ಗುಣ ಆಗ್ತಾಯಿದೆ. ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಎಲ್ಲದರಲ್ಲಿ ಕೂಡ ನ್ಯೂರೋ ಸ್ಪೆಷಲಿಸ್ಟು ಅಷ್ಟೇ ಇದ್ದಾರೆ. ಆರ್ಥೋ ಇದರಲ್ಲಿ ಕೂಡ ಎತ್ತಿದ ಕೈ ಇದೆ ಇವತ್ತು. ಮತ್ತು ನಮ್ಮ ಬ್ರೈನ್ ಅದ್ರಾಗ ಬೇರೆ ಬೇರೆ ಡಯಾಬಿಟೀಸ್ ಬಗ್ಗೆ ಆಗಲಿ ಎಲ್ಲದರಲ್ಲಿ ಕೂಡ ಪರಿಣಿತರಾದಂಥ ಆಸ್ಪತ್ರೆಗಳು ಇವತ್ತು ನಮ್ಮ ಗುಲ್ಬರ್ಗದಲ್ಲಿ ಬಂದಿವೆ. ಆದ ಕಾರಣ ಇವತ್ತು ಸಾರ್ವಜನಿಕರು ಒಂದು ಹ್ಯಾಬಿಟ್ ಇರ್ತದೆ, ಎಲ್ಲೇ ಹೋದರೂ ಸೋಲಾಪುರಕ್ಕೆ ಹೋಗ್ಬೇಕು, ಹೈದರಾಬಾದ್ಗೆ ಹೋಗ್ಬೇಕಂತ. ಅದನ್ನೆಲ್ಲ ಬಿಟ್ಟು ಇವತ್ತು ನಮ್ಮಲ್ಲೇ ಒಳ್ಳೆ ಡಾಕ್ಟರ್ಸ್ ಬಂದಿದ್ದಾರೆ, ಒಳ್ಳೆ ಇಕ್ವಿಪ್ಮೆಂಟ್ಸ್ ಇವೆ, ಎಲ್ಲ ರೀತಿಯಿಂದ ಸಲಕರಣೆಗಳು ಹೊಂದಿರತಕ್ಕಂಥ ಆಸ್ಪತ್ರೆಗಳು ತಲೆ ಎತ್ತಿವೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಮಣೂರು ಮಲ್ಟಿಸ್ಪೆಷಲ್ ಹಾಸ್ಪಿಟ್ಲ್ ಭಾಳ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಸುಂದರವಾದ ಕಟ್ಟಡ, ಸುಂದರವಾದ ಸ್ವಚ್ಛತೆಯಿಂದ ಎಲ್ಲರನ್ನ ನೋಡ್ಕೊಳ್ತಕ್ಕಂತೆ ಸಾರ್ವಜನಿಕ ಒಂದು ಆಸ್ಪತ್ರೆ ನಡೆಸ್ಕೊಂಡು ಹೋಗೋದ್ರ ಮಧ್ಯದಲ್ಲಿ ಕೆಲವೊಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಕೂಡ ಹಾಕ್ಕೊಂಡು ಪೇಷಂಟ್ಗಾಗಲಿ ಸಾರ್ವಜನಿಕರಿಗಾಗಲಿ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿಕೊಟ್ಟು ಬಂದಿರತಕ್ಕಂಥ ನಮ್ಮ ಡಾಕ್ಟರ್ ಫರೂಕ್ ಅಹಮದ್ ಮಣೂರವರಿಗೆ ಕಲಬುರಗಿ ಜಿಲ್ಲೆ ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಇದೇ ರೀತಿ ತಾವು ಆಸ್ಪತ್ರೆ ಮುಂದುವರಿಸ್ಕೊಂಡು ಒಳ್ಳೆಯ ರೀತಿಯಿಂದ ಜನರಿಗೆ ತಮ್ಮ ಸೇವೆ ಮುಟ್ಲಿ ಅಂತಕ್ಕಂಥ ಮಾತನ್ನು ಹಾರೈಸ್ತಾ ಮತ್ತೊಮ್ಮೆ ತಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಕರೆಸಿ ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೊಂದು ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. और भी काफ़ी हमारे सब दोस्त लोग बैठे हुए हैं यहाँ पर. मैं सबसे पहले डॉक्टर फारूक मनूर को मुबारकबाद पेश करता हूँ. डॉक्टर फारूक मनूर का हॉस्पिटल आने के बाद जो मैं महसूस किया हूँ
ऐसे ऐसे क्रिटिकल, ऐसे ऐसे नाजुक ऑपरेशंस इनके पास हुए हैं और कामयाब भी हुए हैं। जो लोग शोलापुर जाते थे, हैदराबाद जाते थे, आज वो यहाँ पर ही ऑपरेशन हो रहे हैं और इनका इलाज हो रहा है। आपको हैदराबाद और शोलापुर जाने की जरूरत नहीं पड़ रही। आज से चंद साल पहले तो सब लोग पूरे हैदराबाद शोलापुर जाते थे, लेकिन आज अल्लाह के फजल से हमारे ऐसे ऐसे डॉक्टर्स, काबिल लोग, और भी कई हॉस्पिटल हैं और भी कई डॉक्टर हैं, लेकिन डॉक्टर फारूक मनूर साहब बहुत अच्छा काम कर रहे हैं और उनके वालिद की दुआ उनके साथ में है और ऐसा ही आप काम करते रहिए। और एक हमारी गुजारिश है, जो भी गरीब लोग होते हैं उनको ज़रा कंसेशन दीजिए, और देते हैं। कभी भी हम फ़ोन करके बोलते फलां गरीब है, मुस्तहिक है, आप उनकी मदद करो, कुछ कम करो, तो बराबर कम करते आ रहे हैं। और भी जितना भी हो सकता है आप गरीबों का ख्याल रखते हुए फीस लीजिए और अच्छा काम करते रहिए। हम दुआ करेंगे कि आपके हॉस्पिटल में जो भी बीमार होके आते हैं उनका इलाज हो और आपके हॉस्पिटल से शिफायाब होके जाए, और ऐसा ही काम करते रहिए। ये एक हॉस्पिटल तो यहाँ पे है, हमारे MS के इलाके में भी और एक हॉस्पिटल डालिए आप, 3-4 ब्रांचेस डालिए आप। हम दुआ करेंगे आपके लिए, आप काम करते रहिए। बस इतना कहते हैं, मैं फिर एक बार मुबारकबाद देता हूँ। अस्सलाम वालेकुम। ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಆಗಮಿಸಿದಂಥ ಪವಾಡ ಪುರುಷರ ನಾಡಿನಲ್ಲಿ ಯಾರಾದರೂ ಪೂಜ್ಯರ ಈ ವಿಶ್ವದಲ್ಲಿ ಅಂದರೆ ಅದು ಖಾಜಾ ಬಂಜನೂರು ದರ್ಗಾ. ಆ ದರ್ಗಾದ ಪೀಠಾಧಿಪತಿಗಳು ಬಂದಿದ್ದಾರೆ. ಆಮೇಲೆ ನಮ್ಮ ಪಾಳದ ಅಪ್ಪವ್ರು ಬಂದಿದ್ದಾರೆ. ಅವರಿಗಿರುವರ ಪಾದಕ್ಕೆ ನಮಸ್ಕರಿಸಿ, ಈಗಾಗಲೇ ರಾಜಕಾರಣದಲ್ಲಿ ಸರ್ವಶ್ರೇಷ್ಠ ನಾಯಕನಾದಂಥ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲ್ ಬಂದಿದ್ದಾರೆ. ಈಗಾಗಲೇ ಆಸ್ಪತ್ರೆಯ ಬಗ್ಗೆ ಕೆಲವು ಮಾತುಗಳು ಹೇಳಿದ್ದಾರೆ. ಆಮೇಲೆ ಡಾಕ್ಟರ್ ಫಾರೂಕ್ ಸಾಹೇಬರ ತಂದೆಯವರು ಬಂದಿದ್ದಾರೆ. ನಮ್ಮ ಇನ್ನಿತರ ಎಲ್ಲ ನಮ್ಮ ಅವ್ವಾಡ ಮ್ಯಾಕೇರಿಯವರು ಬಂದಿದ್ದಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ. ನಮ್ಮ ರಮೇಶ್ ನಾಟಿಕರ್ ಅವರು ಬಂದಿದ್ದಾರೆ. ಇನ್ನಿತರ ಎಲ್ಲ ವೇದಿಕೆ ನಮ್ಮ ಅಲ್ಲಂಪ್ರಭು ಪಾಟೀಲ್ ಇಲಿಯಾಸ್ ಬಾಗ್ವಾನ್ ಶೇಟ್ ಬಂದ. ಇಲಿಯಾಸ್ ಬಾಗ್ವಾನ್ ಶೇಟ್ ಅವರು ಕೂಡ ದಾನ ಧರ್ಮ ಎಲ್ಲ ಎತ್ತಿದ ಕೈ. ತಾವು ಆಸ್ಪತ್ರೆ ಬಂದಿದ್ದಕ್ಕೆ ಭಾಳ ಸಂತೋಷ ಆಗಿದೆ ಎಂಬ ಮಾತನ್ನು ಕೂಡ ಹೇಳಿ ಎಲ್ಲ ವೇದಿಕೆ ಮೇದಂಥ ನಮಸ್ಕಾರ ಹೇಳಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯಂತ ಶ್ರೇಷ್ಠ ಆಸ್ಪತ್ರೆ ಯಾವುದಂದ್ರೆ ಮಣ್ಣೂರು ಆಸ್ಪತ್ರೆ. ಡಾಕ್ಟ್ರುಗಳಂದರೆ ಜೀವ ಉಳಿಸ್ತಕ್ಕಂಥ ಎರಡನೇ ದೇವರು ಅಂತ ಹೇಳ್ತಾರೆ. ಆ ಎರಡನೇ ದೇವರಿಗೆ ನೋಡಬೇಕಾದ್ರೆ ನಾವು ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆ ಮಣ್ಣೂರು, ಡಾಕ್ಟರ್ ಫಾರೂಕ್ ಮಣ್ಣೂರ್ ಅವರ ಆಸ್ಪತ್ರೆ ನೋಡಬೇಕು. ಅಲ್ಲಿ ಹೋದ ಜೀವನ ಉಳಿಸ್ತಂಥ ನಿರ್ದೇಶನಗಳಿವೆ. ಭಾಳಷ್ಟು ಬಡವರು, ಹಿಂದುಳಿದ ಜನಾಂಗದವರಿಗೆ ಅವ್ರ ಹತ್ತಿರ ದುಡ್ಡಿರಲಾದರೂ ಕೂಡ ಪುಕ್ಕಟ್ಟೆಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ಅನುಕೂಲ ಮಾಡ್ತಕ್ಕಂಥದ್ದು, ರೋಗದಿಂದ ಮುಕ್ತ ಮಾಡ್ತಕ್ಕಂಥ ಕೆಲಸ ಕಲಬುರಗಿ ನಗರದಲ್ಲಿ ಯಾರಾದರೂ ಮಾಡ್ತಿದ್ರು ಅದು ಡಾಕ್ಟರ್ ಫಾರೂಕ್ ಅವರು. ಅದಕ್ಕಾಗಿ ಈ 4ನೇ ವರ್ಷದ ಈ ಸಂಸ್ಥಾಪಕ ದಿನವನ್ನು ತಾವು ಆಚರಣೆ ಮಾಡ್ತಿದ್ದೀರಿ. ಫಾರೂಕ್ ಅವರು ಹೊರಗಡೆ ದಿಲ್ಲಿ, ಚೈನಾ ಇನ್ನಿತರ ಕಡೆ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮಾಡಿ ವೈದಿಕ ರಂಗದಲ್ಲಿ ಏನೇನು ಕಲಿಬೇಕಾಗಿತ್ತು, ಏನೇನು ಜ್ಞಾನವನ್ನು ತಿಳ್ಕೋಬೇಕಾಗಿತ್ತು ಅವೆಲ್ಲವನ್ನು ಕೂಡ ಅಳವಡಿಸಿಕೊಂಡು ಬಂದು ಈ ಆಸ್ಪತ್ರೆ ತೆರೆದಿದ್ದಾರೆ. ಬಹುಶಃ ಗುಲ್ಬರ್ಗದಲ್ಲಿ ಜಾತಿ ರಹಿತವಾದಂಥ ಆಸ್ಪತ್ರೆ ಯಾವಾಗ ಗುಲ್ಬರ್ಗದಲ್ಲಿ ನಮ್ಮ ಫಾರೂಕ್ ಆಸ್ಪತ್ರೆ. ಇದನ್ನು ನಾವೆಲ್ಲ ಇವಾಗ ಸಹಾಯ ಮಾಡಬೇಕು. ಮುಂದಿನ ದಿನಗಳಲ್ಲಿ ಅವ್ರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರ ರಾಜಕೀಯವಾಗಿ ನಾವೆಲ್ಲ ಅವ್ರು ಸರಿ ಇರ್ತೀವಿ ಎಂಬ ಮಾತನ್ನು ಕೂಡ ಹೇಳಿ, ಈ ಕೆಲವೇ ದಿನದಲ್ಲಿ ಕೆಲವು ಆಸ್ಪತ್ರೆ ಇರ್ತಾವೆ, ಯಾವಾಗ ಕಾಸ್ಟ್ಲಿ ಪೇಷಂಟ್ ಹೋಯ್ತಂದ್ರೆ 10 ಡಾಕ್ಟ್ರುಗಳು ಇರ್ತಾರೆ. ಅತ್ಯಂತ ಕಡು ಬಡವರು ಬಂದರೆ ಅವ್ರು ಯಾರಿಗೂ ನೋಡ್ರೆ ಇರೋಂಗಿಲ್ಲ.
ಇಲ್ಲಿ ಜಯದೇವ್ ಆಸ್ಪತ್ರೆ ಇದ್ದಂಥ ಎಲ್ಲ ಸಲಕರಣೆಗಳು ಕೂಡ ನಮ್ಮ ಫಾರೂಕ್ ಆಸ್ಪತ್ರೆಯಲ್ಲಿವೆ. ಮತ್ತು ಯಾವ್ಯಾವ ಟ್ರೀಟ್ಮೆಂಟ್ ಬೇಕು ಅವೆಲ್ಲವೂ ಕೂಡ ಇಲ್ಲಿ ಲಭ್ಯವಾಗಿವೆ. ಒಂದು ಸಲ ಪೇಷಂಟ್ ಬಂದು ಅಡ್ಮಿಟ್ ಆದಂದರೆ ಅವನಿಗೆ ಯಾವುದೇ ರೋಗಿರ್ಬೋದು, ಅವನು ಅವಕ್ಕೆ ಸರಿಸಮಾನವಂಥ ಎಲ್ಲ ರೀತಿಯ ಚಿಕಿತ್ಸೆ ನಮ್ಮ ಈ ಆಸ್ಪತ್ರೆ ಸಿಗ್ತದೆ ಎಂಬ ಮಾತನ್ನು ಕೂಡ ಹೇಳಿ, ಡಾಕ್ಟರ್ ಫಾರೂಕ್ರವರು ಮಾಡಿದಂಥ ಸೇವೆಯನ್ನು ಪರಿಗಣಿಸಿ ಅವರ ಜನಪರ ಕಾಳಜಿಯನ್ನು ಗುರುತಿಸಿ ಮಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ 2022ರಲ್ಲಿ ಪ್ರತಿಷ್ಠಿತ ಗ್ಲೋಬಲ್ ಹೆಲ್ತ್ ಕೇರ್ ಆ್ಯಂಡ್ ವೆಲ್ನೆಸ್ ಅವಾರ್ಡ್ ಹಾಗೂ ಐಕಾನ್ ಆಫ್ ಏಷ್ಯಾ ಅವಾರ್ಡ್ ಲಭಿಸಿರುತ್ತದೆ. ಬಹುಶಃ ಇಂಥ ಅವಾರ್ಡ್ ಮತ್ತು ಬೇರೆ ಯಾರಿಗೆ ಸಿಗಲಿಕ್ಕಿಲ್ಲ, ಯಾವ ಡಾಕ್ಟ್ರುಗಳಿಗೆ ಸಿಗಲಿಕ್ಕಿಲ್ಲ. ಗುಲ್ಬರ್ದಾಗ ಭಾಳ ಮಂದಿ ಅವ್ರ ಮುಖ ನೋಡಿ ಟ್ರೀಟ್ಮೆಂಟ್ ಕೊಡ್ತಕ್ಕಂಥ ಆಸ್ಪತ್ರೆ ಭಾಳ ಅದ. ಎಷ್ಟೋ ಮಂದಿಗೆ ಈ ಕರೋನಾ ಸಂದರ್ಭದಲ್ಲಿ ಅವ್ರು ಅಡ್ಮಿಟ್ ಆದಾಗ ಅವ್ರಿಗೆ ಟ್ರೀಟ್ಮೆಂಟ್ ಇಲ್ಲಾರ್ದೆ ಭಾಳಷ್ಟು ಜೀವ ಹೋಗಿದ್ದೀವಿ. ಆದರೆ ನಮ್ಮ ಫಾರೂಕ್ ಸಾಹೇಬ್ರ ಆಸ್ಪತ್ರೆ ಬಡವರು, ದಲಿತರು, ಹಿಂದುಳಿದ ವರ್ಗದವರ ಈ ಆಸ್ಪತ್ರೆ ಇದಾಗಿದೆ. ಅತ್ಯಂತ ಕಡು ಬಡವರು ಕೂಡ ಬಂದು ಅವ್ರಿಗೆ ಭೇಟಿ ಮಾಡಿದರೆ ಅವರ ದುಡ್ಡು ಇಲ್ಲಾದ್ರೂ ಕೂಡ ಅವ್ರಿಗೆ ಉತ್ತಮವಾದ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸ ಅವರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಯಾರೇ ಪೇಷಂಟ್ ಬರಲಿ, ದುಡ್ಡು ಇರಲಿ ಬಿಡಲಿ, ಮೊದಲು ಟ್ರೀಟ್ಮೆಂಟ್ ಆಮೇಲೆ ಉಳಿತಿದ್ದ ಕೆಲಸ. ಆ ರೀತಿಯಲ್ಲಿ ಭಾಳಷ್ಟು ಕಡೆ ಪೇಷಂಟ್ಗಳು ಅಡ್ಮಿಟ್ ಆಗಿ ಅಲ್ಲಿ ಆರಾಮ ಆಗಲ್ಲ ಅಂತ ಗೊತ್ತಾದಾಗ ನಮ್ಮ ಫಾರೂಕ್ ಆಸ್ಪತ್ರೆಗೆ ಬಂದಾಗ ಅವ್ರಿಗೆ ಗುಣಮುಖವಾಗಿ ಅವರಿಗೆ ಉತ್ತಮ ಆರೋಗ್ಯವನ್ನು ಕೊಟ್ಟು ಕಳಿಸ್ತಂಥ ಆಸ್ಪತ್ರೆ ನಮ್ಮ ಫಾರೂಕ್ ಆಸ್ಪತ್ರೆ ಇರೋದರಿಂದ ಮುಂದಿನ ದಿನಗಳಲ್ಲಿ ಇದು ಬಹುಶಃ ವಿಶ್ವ ದರ್ಜೆಯ ಆಸ್ಪತ್ರೆಗೆ ಸೇರಿದೆ. ಇಲ್ಲಿ ವಿಶ್ವ ದರ್ಜೆಯ ಉತ್ತಮವಾದಂಥ ಚಿಕಿತ್ಸೆ ಇಲ್ಲಿ ಸಿಗ್ತವೆ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಫಾರೂಕ್ ಅವರು ಇನ್ನೂ ಎತ್ತರ ಬೆಳಿಬೇಕು. ಇವರಿಂದ ಈ ಆಸ್ಪತ್ರೆಯಿಂದ ಸೋಲಾಪುರಕ್ಕೆ ನಮ್ಮ ಅಲ್ಲಂಪುರ ಪಾಟೀಲ್ ಹೇಳಿದ ಹಾಗೆ 500 ಮಂದಿ ಓದ್ತಿದ್ರು. ಮೊದಲ ಗುಲ್ಬರ್ದಾಗ ಆಸ್ಪತ್ರೆ ಸರಿ ಇಲ್ಲ ಅಂಥೇಳಿ ಸೋಲಾಪುರಕ್ಕೆ ಓದ್ತಿದ್ರು. ನಿಮ್ಮ ಆಸ್ಪತ್ರೆ ಆದಮೇಲೆ ಸೋಲಾಪುರ ಮಂದಿ ವಾಪಸ್ ಗುಲ್ಬರ್ಗ ಬರ್ಲಾಕತ್ತಾರೆ. ಇಲ್ಲರ ಅಲ್ಲಿ ಹೋಗಿ ಕೇಸಿ ಅಲ್ಲಿ ಇಲ್ಲಿ ಟ್ರೀಟ್ಮೆಂಟೇ ಕೊಡ್ತಿರೋರು, ಅಲ್ಲಿ ಹೆಣನೇ ಬರ್ತೀವಿ ವಾಪಸ್. ಆದ್ರೆ ನಿಮ್ಮ ಆಸ್ಪತ್ರೆಗಳಾದಮೇಲೆ ಈಗ ಎಲ್ಲ ರಾಯಚೂರು ಇರ್ಬೋದು, ಸೋಲಾಪುರ ಇರ್ಬೋದು, ಎಲ್ಲ ಕಡೆ ಜನರು ಮಹಾರಾಷ್ಟ್ರದಿಂದ ಕೂಡ ಗುಲ್ಬರ್ಗಕ್ಕೆ ಬರಬೇಕಾದ್ರೆ ಘನತೆ, ಗೌರವ, ವ್ಯಕ್ತಿತ್ವ, ಡಾಕ್ಟರ್ಗಳಂದ್ರೆ ಎರಡೇ ದೇವರಂತೇಳಿ ಹೇಳ್ತಾರೆ. ಅದಕ್ಕೆ ನೀವು ಅದಕ್ಕೆ ಅಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಇದೆ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಅಲ್ಲಂಪುರ ಪಾಟೀಲ್ ಈಗಾಗಲೇ ಈ ಆಸ್ಪತ್ರೆ ಬಗ್ಗೆ ಹೇಳಿದ್ದಾರೆ. ನಾನು ಕೂಡ ಫಾರೂಕ್ ನನ್ನ ಮನೆಯ ಮಗ ಇದ್ದಪ್ಪಲೆ ಫಾರೂಕ್ ಅವರಿಗೆ ಇದು ಆಸ್ಪತ್ರೆ ನಂದಿ ಅಂತೇಳಿ ತಿಳ್ಕೊಂಡು ನಾವೆಲ್ಲ ಬಂದಿದ್ದೇವೆ. ಈ ಆಸ್ಪತ್ರೆಗೆ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಗುಲ್ಬರ್ಗದಲ್ಲಿ ಮತ್ತು ಕರ್ನಾಟಕ ಭಾಗದಲ್ಲಿ ಅತ್ಯಂತ ಎತ್ತರವಾಗಿ ಬೆಳೆದು ಈ ಆಸ್ಪತ್ರೆ ಬಡವರಿಗೆ ದಾರಿದೀಪ ಆಗಲಿ. ಗರೀಬರು, ಬಡವರು ಯಾರಾದರೂ ಬಂದರೂ ಕೂಡ ಸ್ವಲ್ಪ ಡಿಸ್ಕೌಂಟ್ನು ಮಾಡಲ್ಲ, ಮಾಡ್ತಿಲ್ಲ. ಹಾಂ, ಗರೀಬ್ ಮಂದಿ ಯಾರು ಬಂದರೂ ರೊಕ್ಕ ಬೇಡ, ಎಷ್ಟು ಕೊಡ್ತಾರೆ ಅಷ್ಟೇ ಮಾಡಿ. ಅಲ್ಲಂಪುರ ಪಾಟೀಲ್ ಯಾರಿಗಾರು ಕಳಿಸ್ತಂತಂದ್ರೆ ಫ್ರೀ ಮಾಡಿಬಿಡು ಹೋಗ್ಲ ಕಡೆ ಅಂತ ಒಬ್ಬ ಉತ್ತಮವಾದಂಥ ಆಸ್ಪತ್ರೆ ಇರೋದ್ರಲ್ಲಿಂದ ನಾವು ಭಾಳ ಸಂತೋಷದಿಂದ ಬಂದಿದೆ. ಮುಂದಿನ ದಿನಗಳಲ್ಲೂ ಕೂಡ ಈ ಆಸ್ಪತ್ರೆಗೆ ಬೆನ್ನೆಲುಬಾಗಿದ್ದು ಎಲ್ಲ ರೀತಿಯ ಸಹಕಾರ ರಾಜ್ಯ ಸರ್ಕಾರದಿರ್ಬೋದು, ಇನ್ನಿತರ ಎಲ್ಲ ಇದರಲ್ಲಿ ನಾವು ಅಲ್ಲಂಪುರ ಪಾಟೀಲ್ ಮಾಡ್ತೀವಿ ಎಂಬ ಮಾತನ್ನು ಕೂಡ ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅವಕಾಶ ಮಾಡಿಕೊಟ್ರಿ. ನಿಮಗೆಲ್ಲರಿಗೆ ನಮಸ್ಕರಿಸಿ ನಾನು 4 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಂತರ ಪಾಳದ ಗುರುಮೂರ್ತಿ ಶಿವಾಚಾರ್ಯರು ಮಾತನಾಡಿದರು. ಕಲಬುರಗಿ ಮಹಾನಗರದಲ್ಲಿ 3 ವರ್ಷಗಳನ್ನು ಪೂರೈಸಿ 4ನೇ ವರ್ಷದಲ್ಲಿ ಪಾದಾರ್ಪಣೆಗೊಳ್ಳುವಂಥ ಮಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿ ತಮ್ಮದೇ ಆಗಿರ್ತಕ್ಕಂಥ ಅನುಭವದ ಮಾತುಗಳನ್ನು ಈ ವೇದಿಕೆಗೆ ನೀಡಿರ್ತಕ್ಕಂಥ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ರವರಲ್ಲಿ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ
ಇನ್ನೂರವರು ಆತ್ಮೀಯರು ಆಗಿರ್ತಕ್ಕಂಥ ತಿಪ್ಪಣ್ಣಪ್ಪಣ್ಣ ಕಮಕೂರವರಲ್ಲಿ ಕೂಡ ಅನಂತ ಶರಣಗಳನ್ನು ಹೇಳ್ತಾ, ಖ್ಯಾತ ಉದ್ದಿಮೆದಾರರಾಗಿರ್ತಕ್ಕಂಥ ಇಲಿಯಾಸ್ ಭಗವಾನ್ ಅವರಲ್ಲಿ ಕೂಡ ಅನಂತ ಶರಣಗಳನ್ನು ಹೇಳಿ, ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಅನಂತ ಕನಸುಗಳನ್ನು ಹೊತ್ತುಕೊಂಡಿರ್ತಕ್ಕಂಥ ಮಣ್ಣೂರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಫಾರೂಕ್ ಸರ್ ಅವರಲ್ಲಿ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರನ್ನ ಏಕಕಾಲದಲ್ಲಿ ಸ್ಮರಣೆಗೈಯುತ್ತಕ್ಕಂಥ ಸಮಸ್ತ ಶರಣು ತಂದೆ ತಾಯಿಗಳೇ ಹಾಗೂ ಮಾಧ್ಯಮದ ಮಿತ್ರರೇ, ನಿಮ್ಮೆಲ್ಲರ ಅಂತರಂಗದೊಳಗೆ ಅಡಿಕೊಂಡಿರ್ತಕ್ಕಂಥ ಪರಮಾತ್ಮನ ಶಕ್ತಿಗೆ ಶರಣಾರ್ಥಿಗಳು. ಮನೆಯೊಳಗಿರ್ತಕ್ಕಂಥ ಮಗ 1 ವರ್ಷ ಆಯ್ತಾ ಅಂತ ತಿಳ್ಕೊಂಡು ಕೇಳಿದ್ರೆ ಅವನು ಹುಟ್ಟು ಹಬ್ಬ ಅಂತ ನಾವೆಲ್ಲರೂ ಆಚರಣೆ ಮಾಡ್ತೇವೆ. ಹುಟ್ಟು ಹಬ್ಬ ಆಚರಣೆ ಮಾಡುವಂತಹ ಸಂದರ್ಭದೊಳಗ ಬೇಕಾಗಿರ್ತಕ್ಕಂಥ ಎಲ್ಲ ಬಂಧು ಬಾಂಧವರನ್ನ ಕರ್ಕೊಂಡು ಬಹಳಷ್ಟು ಜನ ಕೂಡ್ಕೊಂಡು ಸಂಭ್ರಮದಿಂದ ಆಚರಣೆಯನ್ನ ಮಾಡುವಂಥದ್ದು ನಾವೆಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಬಹಳಷ್ಟು ಕಾಣ್ತಾ ಇದ್ದೇವೆ. ಆದ್ರೆ ಮಗನ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಿಕೊಂಡಿರ್ತಕ್ಕಂಥ ತಂದೆ ತಾಯಿಯಂದಿರು ಆ ಎಲ್ಲಾ ಸಂಭ್ರಮವನ್ನ ಮುಗಿಸಿ ಆದ ನಂತರ ಮನೆಯೊಳಗೆ ಹೋಗಿ ಕೂತ್ಕೊಂಡು ವಿಚಾರ ಮಾಡ್ತಾರತ್ತ, ನಮ್ಮ ಮಗನಿಗೆ 1 ವರ್ಷ ಆಯುಷ್ಯ ಕಡಿಮೆ ಆಯ್ತಲ್ಲ ಅಂತ ತಿಳ್ಕೊಂಡು. ಅಂದ್ರೆ ಭಗವಂತ ಕೊಟ್ಟಿರ್ತಕ್ಕಂಥ ಆಯುಷ್ಯದೊಳಗ 1 ವರ್ಷ ಮಗನ ಆಯುಷ್ಯ ಕಮ್ಮಿ ಆಯ್ತಲ್ಲ ಅಂತ ತಿಳ್ಕೊಂಡು ಮನೆಯೊಳಗೆ ಹೋಗಿ ಚಿಂತೆ ಮಾಡುವಂಥದ್ದು ನಾವೆಲ್ಲರೂ ಕಾಣ್ತೇವೆ. ಆದ್ರೆ ಆಸ್ಪತ್ರೆದ ಹಂಗಲ್ಲ. ಇದು ಆಸ್ಪತ್ರೆ ಎಷ್ಟು ವರ್ಷ ನಾವು ಹುಟ್ಟು ಹಬ್ಬ ಆಚರಣೆ ಮಾಡ್ತೀವಿ ಅಷ್ಟು ಇದಕ್ಕೆ ಆಯುಷ್ಯ ವೃದ್ಧಿ ಆಯ್ತು ಅನ್ನುವಂಥದ್ದನ್ನ ನಾವು ಎಲ್ಲಿಯಾದ್ರೂ ಕಾಣ್ತೀವಿ ಅಂತ ತಿಳ್ಕೊಂಡು ಕೇಳಿದ್ರೆ ಇದು ಮಣ್ಣೂರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಒಳಗೆ ಕಾಣ್ತೀವಿ ಅನ್ನುವಂಥದ್ದನ್ನ ಈ ವೇದಿಕೆಯ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಬಹಳಷ್ಟು ಜನ ಅತಿಥಿ ಗಣ್ಯರು ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತುಗಳನ್ನು ಈ ವೇದಿಕೆ ಮೇಲೆ ಆಡಿ ಹೋಗಿದ್ರು. ಒಬ್ಬ ಡಾಕ್ಟರ್ ಆದವರು 3 ನಾಡಿಗಳನ್ನ ಬಲ್ಲವರಾಗಿರ್ಬೇಕಂತ. ಇತ್ತಿತ್ತಲಾಗಿ ಬಹಳಷ್ಟು ಮಷಿನ್ಗಳು ಬಂದಾವ. ಒಂದೊಂದು ದೇಹದ ಒಂದೊಂದು ಭಾಗವನ್ನು ಪರೀಕ್ಷೆ ಮಾಡುವಂತ ಮಷಿನ್ಗಳು ಬಂದಾವ. ಮೊದಲಿನ ಕಾಲಕ್ಕೆ ಯಾವ ಮಷಿನ್ ಇರಲಿಲ್ಲ. ಮೊದಲಿನ ಕಾಲಕ್ಕೆ ಯಾವ ಮಷಿನ್ ಇರ್ಲಾರ್ದಕ್ಕಿಂತ ಪೂರ್ವದೊಳಗ ಏನ್ ಮಾಡ್ತಿದ್ರು ಡಾಕ್ಟರ್ ಅಂತ ತಿಳ್ಕೊಂಡು ಕೇಳಿದ್ರೆ ನಾಡಿಯನ್ನ ನೋಡ್ತಿದ್ರು ಅವರು. ಮನುಷ್ಯನಿಗೆ 3 ನಾಡಿಗಳಿರ್ತವೆ. ಒಂದು ವಾತ, ಒಂದು ಪಿತ್ತ, ಒಂದು ಶ್ಲೇಷ್ಮ ಅನ್ನುವಂಥ 3 ನಾಡಿಗಳಿರ್ತವೆ. ಈ 3 ನಾಡಿಗಳೇ ಮುಖ್ಯವಾಗಿರ್ತಕ್ಕಂಥದ್ದು. ಒಂದೊಂದು ನಾಡಿ ಒಂದೊಂದು ರೋಗನ್ನ ತರ್ತದೆ. ಅಂಥ ನಾಡಿ ಪರೀಕ್ಷೆಯೊಳಗ ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ಇಟ್ಟುಕೊಂಡಿರ್ತಕ್ಕಂಥ ವೈದ್ಯರಿಗೆ ಯಾವ ಮಷಿನ್ಗಳು ಬೇಕಾಗಿಲ್ಲ ಅನ್ನುವಂಥದ್ದನ್ನ ಬಹಳ ಕಾಲದಿಂದ ನೋಡ್ಕೊಂತ ಬಂದಿದ್ದೀವಿ. ಆದ್ರೆ ಅದು ನಾಡಿ ಪರೀಕ್ಷೆ ಇತ್ತಿತ್ತಲಾಗಿ ಏನಾಗ್ಬಿಟ್ಟಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಅದರ ಪರಿಜ್ಞಾನವನ್ನು ಕಡಿಮೆ ಆಗಿ ಈಗ ಏನು ಹಿಂಗ ಕಣ್ಣು ತೆರೆದು ನೋಡಿದ್ರೆ ಒಳಗಿಂದೆಲ್ಲ ಕಾಣುವಂಥದ್ದು ಮಷಿನ್ಗಳು ಬಂದ್ಬಿಟ್ಟಿದಾವೆ. ಈ ಒಂದು ಮಷಿನ್ ನಮಗೆ ದೇಹಕ್ಕೆ ಹಚ್ಚಿದ್ರು ಅಂತ ತಿಳ್ಕೊಂಡು ಕೇಳಿದ್ರೆ ಒಳಗಿನ ಅಂಗಾಂಗಗಳೆಲ್ಲ ಕಂಡು ಬಿಡ್ತಾವೆ ನಮಗೆ. ಅಂಥ ಒಂದು ಬಹಳ ಕಿಮ್ಮತ್ತಿನ ಮಷಿನ್ಗಳು ಇಟ್ಕೊಂಡು ಆಸ್ಪತ್ರೆಗಳನ್ನ ತಕ್ಕೊಂಡು ಇವತ್ತ ಜನರ ರೋಗನನ್ನ ಮುಕ್ತಿ ಮಾಡುವಂಥ ವೈದ್ಯರೇನದಾರಲ್ಲ ಇವರು ವೈದ್ಯ ನಾರಾಯಣ ಹರಿ ಅಂತ ಕರೀತಾರೆ. ಮತ್ತ ವೈದ್ಯರೊಳಗೂ 2 ನಮೂನಿ ವೈದ್ಯರು ಅದಾರ. ಒಬ್ಬ ವೈದ್ಯರು ಮಾಡೋದೇನಂತ ತಿಳ್ಕೊಂಡು ಕೇಳಿದ್ರೆ ಮನುಷ್ಯನಲ್ಲಿರ್ತಕ್ಕಂಥ ಎಲ್ಲಾ ರೊಕ್ಕವನ್ನ ಹೀರಿಕೊಂಡು ಅವನಿಗೆ ಏನು ಮುಂದಿನ ರೊಕ್ಕ ಕಟ್ಲಿಕ್ಕಾಗದೇ ಇರ್ತಕ್ಕಂಥ ಸಂದರ್ಭದೊಳಗೆ ಡಿಸ್ಚಾರ್ಜ್ ಮಾಡುವಂತ ಆಸ್ಪತ್ರೆಗಳನ್ನು ನಾವು ಕಲಬುರಗಿ ಒಳಗೆ ಕಾಣ್ತೇವೆ. ಕಾಣಲ್ಲಂತಲ್ಲ, ಬಹಳ ಮಂದಿ ಹೆಸರನ್ನು ಹೇಳೋದು ಬೇಡ, ನಾವು ಅದನ್ನು ಕೂಡ ಅನುಭವ ನಾವು ಹೊಂದಿದ್ದೇವೆ. ಆದರೆ ಕಲಬುರಗಿ ಒಳಗ ಮಣ್ಣೂರ್ ಆಸ್ಪತ್ರೆ ಅನ್ನುವಂಥದ್ದೇನು 3 ವರ್ಷ ಮುಗಿಸಿ 4ನೇ ವರ್ಷದೊಳಗೇನು ಪಾದಾರ್ಪಣೆ ಮಾಡಿದಲ್ಲ, ಇಲ್ಲಿ ತನಕಲೂ ಕೂಡ ಕೆಟ್ಟ ಹೆಸರನ್ನು ಹೊಂದದೇ ಇರತಕ್ಕಂಥ ಆಸ್ಪತ್ರೆ ಯಾವುದಾದ್ರೂ ಇದ್ರೆ ಅದು ಮಣ್ಣೂರ್ ಆಸ್ಪತ್ರೆ ಅನ್ನುವಂಥದ್ದನ್ನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗ್ತದೆ.
ಅಂತ ಮಣ್ಣೂರು ಆಸ್ಪತ್ರೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಫಾರೂಕ್ ಸರ್ ಅವರು ತಮ್ಮ ಆಸ್ಪತ್ರೆಯ ತಮ್ಮ ವೃತ್ತಿಯ ಬಗ್ಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕನಸುಗಳನ್ನು ಕಟ್ಟಿಕೊಂಡಿದ್ದಾರೆ. ಆ ಕನಸುಗಳನ್ನ ಸಹಕಾರ ಆಗಬೇಕಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಅವರಲ್ಲಿ ಇರ್ತಕ್ಕಂಥದ್ದು ದೊಡ್ಡದಾಗಿರ್ತಕ್ಕಂಥ ಗುಣ ಏನಂತ ತಿಳ್ಕೊಂಡು ಕೇಳಿದ್ರೆ ಒಂದಿಷ್ಟು ಪರೋಪಕಾರದ ಗುಣಗಳಿದ್ದಾಗ ಮಾತ್ರ ಅವ್ರು ಕಟ್ಕೊಂಡಿರ್ತಕ್ಕಂಥ ಕನಸುಗಳನ್ನು ಸಹಕಾರಗೊಳ್ತವೆ. ಮನುಷ್ಯ ಇವತ್ತು ಭಾಳ ಎತ್ತರಕ್ಕೆ ಬೆಳಿಬೇಕಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಭಾಳ ದುಡ್ಡು ಗಳಿಸಿದ್ರೆ ಭಾಳ ಎತ್ತರಕ್ಕೆ ಬೆಳಿತಾನಂತ ಅನ್ನುವಂಥದ್ದಲ್ಲ. ಮನುಷ್ಯನಲ್ಲಿ ಒಂದಿಷ್ಟು ಪರೋಪಕಾರದ ಗುಣ ಇತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಅವ ಭಾಳ ಎತ್ತರಕ್ಕೆ ಬೆಳಿತಾನ ಅನ್ನೋದಕ್ಕೆ ನಮ್ಮ ಡಾಕ್ಟರ್ ಫಾರೂಕ್ ಸರ್ ಅವರೇ ಅಂತ ತಿಳ್ಕೊಂಡು ಹೇಳಿಕೆ ಭಾಳ ಹೆಮ್ಮೆ ಅನ್ನಿಸ್ತದೆ. ಕಾರಣ ಅಂತಂದ್ರೆ ಅವ್ರು ಆಡುವಂಥ ಮಾತಿನೊಳಗೆ ಒಂದು ಮಾತು ಹೇಳಿದ್ರು. ಯಾರೋ ಒಬ್ರು ಪೇಷಂಟ್ ಬಂದಿದ್ರು ಇಲ್ಲಿ MSK ಮಿಲ್ನಿಂದ, ಅವ್ರಿಗೆ ಸುಮಾರು 16 ಲಕ್ಷ ವೆಚ್ಚ ಆಗುವಂತ ಖರ್ಚನ್ನ ನಾವು ಸುಮಾರು 1.5 ಲಕ್ಷಗಳಿಗೆ ಕಳಿಸ್ಕೊಟ್ಟಿವಿ ಅಂತ ತಿಳ್ಕೊಂಡು ಕೇಳಿದ್ರೆ ಇದಕ್ಕಿಂತ ಪುಣ್ಯದ ಮಾತು ಇನ್ನೊಂದಿಲ್ಲ ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಬಹಳಷ್ಟು ಮಂದಿ ಡಾಕ್ಟರ್ ಆದವರು ಏನ್ ಮಾಡ್ತಾರ ಅಂತ ತಿಳ್ಕೊಂಡು ಕೇಳಿದ್ರೆ ರೋಗನ್ನ ನಿರ್ಮೂಲನೆ ಮಾಡೋರು ಬಹಳ ಕಡಿಮೆ ಅದಾರ. ಡಾಕ್ಟರ್ ಆದವರು ರೋಗನ್ನ ನಿರ್ಮೂಲನೆ ಮಾಡೋರು ಕಡಿಮೆ ಅದ, ಆದ್ರೆ ರೋಗಿಯನ್ನೇ ಪೂರ್ತಿ ನಿರ್ಮೂಲನೆ ಮಾಡಿ ಕಳಿಸುವಂತ ಡಾಕ್ಟರ್ ಬಹಳ ಮಂದಿ ಕಾಣ್ತೇವೆ. ಅಂಥವರ ಸಾಲನ್ನ ಬಿಟ್ಟು ರೋಗನ್ನ ನಿರ್ಮೂಲನೆ ಮಾಡುವಂತಹ ಸಾಲಿನೊಳಗೆ ಯಾರಾದರೂ ಅದಾರ ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ಮ ಡಾಕ್ಟರ್ ಫಾರೂಕ್ ಸರ್ ಅಂತ ತಿಳ್ಕೊಂಡು ಹೇಳಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ. ಈ ಒಂದು ಸಂದರ್ಭಕ್ಕೆ ನಾವು ಬರಬೇಕಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಸುಮಾರು 1 ವಾರದ ಹಿಂದೆನೆ ನಮ್ಮ ಉದಯ್ ಪಾಟೀಲ್ರು ನಾನು ಒಂದು ಬೇರೆ ಕಾರ್ಯಕ್ರಮದಲ್ಲಿ ಇದ್ದಿರ್ತಕ್ಕಂಥ ಸಂದರ್ಭದೊಳಗೆ ನಮಗೆ ಫೋನ್ ಹಚ್ಚಿದ್ರು. ಹಿಂಗೆ ಮಣ್ಣೂರು ಆಸ್ಪತ್ರೆದು ಒಂದು 4ನೇ ವರ್ಷದ ಹುಟ್ಟು ಹಬ್ಬ ಅದರಪ್ಪ, ಅದಕ್ಕೆ ನೀವು ಬರಬೇಕು ಅಂತಂದಾಗ ನನಗೆ ಬಹಳ ಖುಷಿ ಆಯಿತು. ಬರೀ ನಾನು ಎಲ್ಲೋ ಹೆಸರು ಕೇಳ್ತಿದ್ದೀವಿ, ಆದ್ರೆ ಆಸ್ಪತ್ರೆಗೆ ಹೋಗುವಂಥ ಸಂದರ್ಭ ಬರಲಿಲ್ಲ. ಇವತ್ತು ನಮ್ಮ ಉದಯ್ ಪಾಟೀಲ್ ಅವರ ಮುಖಾಂತರವಾಗಿ ನಾವು ಡಾಕ್ಟರ್ನ ಕಾಣ್ತೇವಲ್ಲ, ದವಾಖಾನಿಗೆ ಹೋಗ್ತೇವಲ್ಲ ಅನ್ನುವಂಥ ಖುಷಿಯಿಂದ ಅವರಾಯ್ತು, ನಮ್ಮ ಖೇಣಿ ಸಾವ್ಕಾರ ಆಯಿತು, ಅವರಿಬ್ಬರು ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರುವಂಥದ್ದಾಗಿದೆ. ಡಾಕ್ಟರ್ ಫಾರೂಕ್ ಸರ್ ಅವರಿಗೆ ನಾವು ಹೇಳೋದು ಅಷ್ಟೇನೆ, ನಮ್ಮ ಅಲ್ಲಂಪ್ರಭು ಪಾಟೀಲ್ ಹೇಳಿದರು, ನಮ್ಮ ತಿಪ್ಪಣ್ಣಪ್ಪಣ್ಣ ಕಮುಕ್ನವ್ರು ಹೇಳಿದರು, ಯಾರು ದೇಹಿ ಅಂತ ಬರ್ತಾರೆ ಅವ್ರಿಗೆ ಚಿಕಿತ್ಸೆ ಕೊಟ್ಟು ಕಳಿಸಿ ಅವ್ರು ಏನು ಹರಿಸ್ತಾರಲ್ಲ ಅದೇ ಶಿವನ ಆಶೀರ್ವಾದ ಅನ್ನುವಂಥದ್ದನ್ನ, ಅದೇ ಅಲ್ಲನ ಆಶೀರ್ವಾದ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಆ ನಿಟ್ಟಿನೊಳಗೆ ನಮ್ಮ ಡಾಕ್ಟರ್ ಫಾರೂಕ್ ಸರ್ ಅವರು ಕಟ್ಕೊಂಡಿರ್ತಕ್ಕಂಥ ಕನಸುಗಳು ಎಲ್ಲ ಅವರು ಕೈ ಇಚ್ಛೆ ಸೇರಲಿ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ಇದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಏನದಲ್ಲ, ಇದು ಕಲಬುರಗಿ ಒಳಗೆ ಹೆಮ್ಮರವಾಗಿ ಬೆಳೀಲಿ. ನಮ್ಮ ಅಲ್ಲಂಪ್ರಭು ಪಾಟೀಲ್ ಅವರು ಹೇಳಿದ ಹಾಗೇನೆ ಏನು ಕಲಬುರಗಿಯಿಂದ ಪೇಷಂಟ್ಗಳು ಸೋಲಾಪುರಕ್ಕೆ ಹೋಗ್ತಿದ್ರು, ಮಿರಾಜ್ಗೆ ಹೋಗ್ತಿದ್ರು, ಬಾಂಬೆಗೆ ಹೋಗ್ತಿದ್ರು, ಹೈದರಾಬಾದ್ಗೆ ಹೋಗ್ತಿದ್ರಲ್ಲ, ಆ ಹೋಗಿರ್ತಕ್ಕಂಥ ಎಲ್ಲ ಜನ ಹೊಳ್ಳಿ ಅಲ್ಲಿಂದಲೇ ನಮ್ಮ ಕಲಬುರಗಿಗೆ ಬಂದು ತೋರಿಸ್ಕೊಂಡು ನಾವು ಕಲಬುರಗಿ ಮಣ್ಣೂರು ಆಸ್ಪತ್ರೆಯಿಂದ ಗುಣಮುಖರಾಗಿವಿ ಅಂತ ತಿಳ್ಕೊಂಡು ಕೇಳಿದರೆ ಇದು ಒಂದು ಬಹಳ ದೊಡ್ಡ ಹೆಸರು ಅನ್ನುವಂಥದ್ದನ್ನು ನಾವೆಲ್ಲ ಅವ್ರಿಗೆ ಹಾರೈಸಬೇಕಾಗಿದೆ. ಒಟ್ಟಿನಲ್ಲಿ ಈ ಒಂದು 3ನೇ ವರ್ಷನ ಪೂರೈಸಿ 4ನೇ ವರ್ಷದೊಳಗೆ ಪಾದಾರ್ಪಣೆಗೊಳ್ಳುವಂಥ ಮಣ್ಣೂರು ಆಸ್ಪತ್ರೆಗೆ ಬರುವಂಥ ಏನು ಪೇಷಂಟ್ಗಳದಾವ, ರೋಗಿಗಳದಾರ, ಅವರೆಲ್ಲ ರೋಗವನ್ನು ನಿರ್ಮೂಲನೆ ಮಾಡಿಕೊಂಡು ಅಳುತ್ತಾ ಬಂದಿರತಕ್ಕಂಥ ಪೇಷಂಟನ್ನು ನಗುತ್ತಾ ದವಾಖಾನೆಯಿಂದ ಹೊರಗೆ ಹೋಗಲಿ ಅಂತ ತಿಳ್ಕೊಂಡು ತುಂಬ ಹೃದಯದಿಂದ ಆಶಿಸಿ ಯಾವ ಈ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಫಾರೂಕ್ ಸರ್ ಅವ್ರು ಏನು ಕನಸುಗಳನ್ನು ಕಟ್ಟಿಕೊಂಡಾರೆ ಆ ಕನಸುಗಳೆಲ್ಲ ಸಹಕಾರ ಅಂತ ತಿಳ್ಕೊಂಡು ಪ್ರಾರ್ಥಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮಗೆ ಮತ್ತೊಮ್ಮೆ ಮಗದೊಮ್ಮೆ ಬಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ಶಿವಂಭೂಯ. ಅಸ್ಸಲಾಂ ವಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು. ಎಲ್ಲರಿಗೂ ನಮಸ್ಕಾರ. ಇವತ್ತು 4th ಆ್ಯನಿವರ್ಸರಿ ಆಫ್ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಇವತ್ತಿಂದ ಒಂದು ಪ್ರೈವೇಟ್ ಹಾಸ್ಪಿಟಲ್ ಅಂದರೆ ಅದು ಏನು ಯಾರಿಗೂ ಮುಚ್ಚಿಡುವಂಥ ಮಾತಿಲ್ಲ, ಕಮರ್ಷಿಯಲ್ ದುಡ್ಡು ಅನ್ನೋದಂತೆ ಮಾತು ಬರುತ್ತೆ. ಸೊ ಅದೊಂದು ಏನು ಬ್ಯಾಡ್ ನೇಮ್ ಇದೆ, ಅದು ತೆಗಿಬೇಕಂತ ಹೇಳಿ ಟ್ರೈ ಮಾಡ್ತಾ ಇದ್ದೀನಿ. ಅದು ವಿತ್ ಫಸ್ಟ್ ಹೆಜ್ಜೆ ಡಯಾಬಿಟಿಕ್ ಫ್ರೀ ಕಲಬುರಗಿ ಅಂತ. ಸೊ ಇದು FBS PPBS ಟೆಸ್ಟ್ ಇದೆ. ದಿಸ್ ಇಸ್ ನಾಟ್ ಓನ್ಲಿ ಫಾರ್ ದಿ ಇವತ್ತೊಂದು ದಿನ ಇಲ್ಲ, ಮಣ್ಣೂರು ಹಾಸ್ಪಿಟಲ್ ಯಾವಾಗ ತನಕ ಇದೆ ಆವಾಗ ತನಕ ಈ ಟೆಸ್ಟ್ ಫ್ರೀ ಇರುತ್ತೆ. ಮತ್ತು ಅಂದರೆ ನೆಕ್ಸ್ಟ್ ಇಯರ್ ಬರ್ತಾ ಎವ್ರಿ ಟೈಮ್ ಏನಾದರೂ ಮಾಡಬೇಕು ಒಂದೊಂದು ಅಂಥೇಳಿ ಎಲ್ಲ ಸ್ಟಾಫ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಒಳಗೆ ನಂದು ಒಂದೇ ಕಾರ್ಯ ಇಲ್ಲ, ಎಲ್ಲ ಸ್ಟಾಫ್ ಜೊತೆಗೆ ಕೊಡ್ತಾ ಇದ್ದಾರೆ ಅಂಥೇಳಿ ಇಷ್ಟು ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಾಂದರೆ ಒಂದು ಮನುಷ್ಯನಿಂದ ಇದು ಮಾಡುವಂಥ ಕೆಲಸ ಇಲ್ಲ. ಓಕೆ, ಫಸ್ಟ್ ಪಾಯಿಂಟ್ ಇದು ಹೇಳಬೇಕಂದ್ರೆ. ನೆಕ್ಸ್ಟ್ ಎಲ್ಲ ವೇದಿಕೆ ಮೇಲೆ ಆಸನ ಆಗಿದ್ರ ಎಲ್ಲ ನಮ್ಮ ಪೂಜ್ಯ ಬಾಳಮುತ್ತವರಾಗಲಿ, ನಮ್ಮ ಸಾಹೇಬರಾಗಲಿ,
ನಮ್ಮ MLA ಸರ್ ಆಗಲಿ, ನಮ್ಮ MLC ಸರ್ ಆಗಲಿ, ನಮ್ಮ ಎಲ್ಲ ದೊಡ್ಡ ಪೊಲಿಟಿಕಲ್ ಲೀಡರ್ಸ್ ಆಗಲಿ, ಎಲ್ಲರೂ ತಾವು ಬಂದು ನಮಗೆ ಆಶೀರ್ವಾದ ಕೊಟ್ಟಿದ್ದೀರಿ ಮತ್ತು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ಒಂದು ನಮ್ಮ ಬೆನ್ನ ಹಿಂದೆ ನಿಂತೆ ನಮ್ಗೆ ಸಪೋರ್ಟ್ ಮಾಡ್ತೀವಿ. ಭಾಳ ಇದು ದೊಡ್ಡ ಮಾತಂತ ಹೇಳ್ಬೇಕಂತೀನಿ. ನಮ್ಮ ಪೇರೆಂಟ್ಸ್ ಆಗಲಿ, ನಮ್ಮ ಸ್ಟಾಫ್ ಆಗಲಿ, ಎಲ್ಲರದ್ದು ಏನೋ ಒಂದು ಸಪೋರ್ಟ್ ಇದೆ. ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ DHO ಸರ್ ಆಗಲಿ, RCHO ಸರ್ ಆಗಲಿ, ಯಾವಾಗ ಬಂದರೂ ಸಪೋರ್ಟ್ ಮಾಡ್ತಾರೆ. ಇಲ್ಲ, ನೀವು ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಾ. ಯಾಕಂದರೆ ಒಂದು ಕೋವಿಡ್ ಬಂದಾಗ ಗೌರ್ಮೆಂಟ್ ಎಲ್ಲ ಪ್ರೈವೇಟ್ದವ್ರಿಗೆ ಕರೆದು ಕುಂತೊಂದು ಮೀಟಿಂಗ್ ತೊಗೊಂತು. ಯಾಕಂದರೆ ಗೌರ್ಮೆಂಟ್ ಪ್ರೈವೇಟ್ ಎಲ್ಲ ಕಲಿತೆ ನಡೆಸೋದಿರುತ್ತೆ. ಸೊ ದಟ್ ಈಸ್ ದಿ ಅಡ್ಮಿನಿಸ್ಟ್ರೇಷನ್. DC ಇರುತ್ತಾರೆ, ಒಂದು ಡಿಸ್ಟ್ರಿಕ್ಟ್ ಹೆಡ್, ದೇ ವಿಲ್ ಕಾಲ್ ಆಲ್ ದಿ ಪ್ರೈವೇಟ್ ಇನ್ಸ್ಟಿಟ್ಯೂಟ್ ವೆನ್ ಎವರ್ ದಿರ್ ಇಸ್ ಎನ್ ಕ್ರೈಸಿಸ್. ಸೊ ಅವಾಗ ಪ್ರೈವೇಟಿಂದ ಏನಿದೆ ಒಂದು ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಸೊ ಆಲ್ವೇಸ್ ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಶುಡ್ ಗೋ ಇನ್ ಹ್ಯಾಂಡ್ ಆ್ಯಂಡ್ ಹ್ಯಾಂಡ್. So always I request all the administration or all the political leaders, you always support the private people also, because ನೋಡಿ ಸರ್ಕಾರ ಗೌರ್ಮೆಂಟ್ ಇರುತ್ತೆ ಆ್ಯಂಡ್ ಅದಕ್ಕೊಂದು ಒಂದು 20-30% ಆಗಲಿ, ಬಟ್ ಪ್ರೈವೇಟ್ ಸೆಕ್ಟರ್ನು ಏನಿದೆ ಸಪೋರ್ಟ್ ಮಾಡುತ್ತೆ. ಒಂದು ಕ್ರೈಸಿಸ್ ಬಂದಾಗ, ಲೈಕ್ ಪ್ಯಾಂಡಮಿಕ್ ಅಂತಾರೆ. ಪ್ಯಾಂಡಮಿಕ್ ಅಂದರೆ ಇಟ್ ಈಸ್ ಎವ್ರಿವೇರ್, ಡಿಸೀಸ್ ಈಸ್ ಎವ್ರಿವೇರ್. ಸೊ ಅವಾಗ ಏನಂತ ತಮ್ಮ ಕೈಲಿಂದ ಹೋಗಿಬಿಟ್ಟಿರುತ್ತೆ. ಸೊ ಅಂಥ ಒಂದು ಸ್ಥಿತಿಯಲ್ಲಿ ಎಲ್ಲರದ್ದು ಕೈ ಹಚ್ಚಬೇಕು. ಎಲ್ಲರದ್ದು ಕೈ ಹಚ್ಚಿದರೆ ಅದು ಒಳ್ಳೆಯದಾಗುತ್ತೆ. ಸೊ ಅಂಥ ಒಂದು ಪರಿಸ್ಥಿತಿ ಬಂದಾಗ ನಮ್ಗೆ ಗೊತ್ತಾಗಿತ್ತು. ಸೊ ಎವ್ರಿ ಟೈಮ್ ಏನಿದೆ ಪ್ರೈವೇಟ್ ಗೌರ್ಮೆಂಟ್ ಸೆಕ್ಟರ್ ಎಲ್ಲ ಕಲ್ತು ಜೊತೆಗೆ ಮಾಡಿದ್ರೆ ಏನದ ಒಂದು ದೊಡ್ಡ ಬಿಮಾರಿ ಏನಿದೆ, ನಾವು ಕೋವಿಡ್ಗೆ ನಾವು ಕಂಟ್ರೋಲ್ ಮಾಡಿದ್ವಿ. ಸೊ ಅದೇ ಥರ ಏನಿದೆ ನಮ್ಮ ಪ್ರೈವೇಟ್ ಸೆಕ್ಟರ್ಗೆ ಏನಾದ್ರು ಒಂದು ಸಪೋರ್ಟ್ ಇರಬೇಕು ಎಲ್ಲದು ಅಂತೇಳಿ ನಾನು ಕೇಳಬೇಕಂತ ಹೇಳ್ತೀನಿ. ನಮ್ಮ ಹಾಸ್ಪಿಟಲ್ ಮಾತಾಡಬೇಕಂದ್ರೆ 2024ನಲ್ಲಿ ನಾವು ಭಾಳ ಒಳ್ಳೆ ಮಿರಾಕ್ಯುಲಸ್ ಸರ್ಜರೀಸ್ ಮಾಡಿದ್ದೀವಿ, ಭಾಳ ಮಿರಾಕ್ಯುಲಸ್ ರಿಕವರೀಸ್ ಬಂದಿದೆ. 2024ನಲ್ಲಿ ಹೇಳಬೇಕಂದ್ರೆ ಒಂದು ರೀಸೆಂಟ್ಲಿ ನಾವು ಮಾಡಿದ್ದೀವಿ. ಒಂದು ಕಿಡ್ನಿ ಸ್ಟೇಜ್ 3 ಅಡ್ವಾನ್ಸ್ಡ್ ಕಿಡ್ನಿ ಕ್ಯಾನ್ಸರ್ದು ಸ್ಟೇಜ್ 3 ಇತ್ತು. ಆಪರೇಷನ್ ಮಾಡಿದ್ದು 4th ಡೇಗೆ ನಾವು ಡಿಸ್ಚಾರ್ಜ್ ಮಾಡಿದ್ದೀವಿ. ಅಲ್ಲಾ ಬಕ್ಷ ಅಂತ ಪೇಷಂಟ್ MS ಮಿಲ್ದ ಒಂದಿದ್ದು ಓನ್ಲಿ 4th ಡೇ ಡಿಸ್ಚಾರ್ಜ್ ಮಾಡಿದ್ದು. ಭಾಳ ಏನು ಮತ್ತು ಜಸ್ಟ್ ನಮ್ಮ ಕಮಗ್ದಲ್ ಸರ್ ಹೇಳ್ತಾ ಇದ್ರು ಭಾಳ ಕಡಿಮೆದಲ್ಲಿ ಮಾಡಬೇಕು ಸರ್. ಇದು ಒಂದು 10 to 12 lakh ಆಪರೇಷನ್ ನಾವು 1.5 ಲಕ್ಷದಾಗ ಮಾಡಿ ಕಳಿಸಿದ್ದೀವಿ ಸರ್. ಪೇಷಂಟಿಗೆ ಕೇಳ್ಬೋದು ಸರ್, 10 to 12 lakh ಸರ್ಜರಿ. ಮತ್ತು ಅದನ್ನು ಜಸ್ಟ್ 10 days ಒಳಗೆ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ದೀವಿ. ಇದಕ್ಕಿಂತ ಮೊದಲು ಒಂದು ಗುಲ್ಯನ್ ಬ್ಯಾರೆ ಸಿಂಡ್ರೋಮ್ ಅಂತ ಪೀಡಿಯಾಟ್ರಿಕ್ ಏಜ್ನಲ್ಲಿ ಭಾಳ ಸೂಕ್ಷ್ಮವಾಗಿ ಇದು ಬಿಮಾರಿ ಇದೆ. ಪೀಡಿಯಾಟ್ರಿಕ್ ಏಜ್ನಲ್ಲಿ ಬರುವಂಥದ್ದಿಲ್ಲ. ಒಂದು ಕೋಟಿದಲ್ಲಿ ಒಬ್ರಿಗೆ ಬರುವಂಥದ್ದು, ಅದನ್ನು ನಾವು ಡಯಾಗ್ನೋಸಿಸ್ ಮಾಡಿ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿ ಕಳಿಸಿದ್ವಿ. ಭಾಳ ಖುಷಿಯಾಗೋದ್ರು ಪೇಷಂಟಾಗಿ. ಇದು ಮತ್ತು ಇಂಥ ಒಂದು ಎಂಥ ಕ್ರಿಟಿಕಲ್ ಬ್ರೈನ್ ಸರ್ಜರಿ ಆಗಲಿ, ಶ್ವಾಸಕೋಶ ಸರ್ಜರಿ ಆಗಲಿ, ನಮ್ಮ ಹೊಟ್ಟೆ ಸರ್ಜರಿ ಆಗಲಿ, ಸ್ಪೈನ್ ಸರ್ಜರಿ ಆಗಲಿ, ಯಾವುದೇ ಸರ್ಜರಿ ಇಲ್ಲ ಅನ್ನುವಂಥ ಮಾತಿಲ್ಲ ನಮ್ಮಲ್ಲಿ. ಮತ್ತು ಯಾವುದೇ ಪೇಷಂಟಿಗೆ ಬಂದ ಮೇಲೆ 24 ಗಂಟೆ ತನಕ ಬಹಳಷ್ಟು ಪೇಷಂಟಿಗೆ ಅವ್ರದ್ದು ಅಮೌಂಟ್ ಝೀರೋನೇ ಇರುತ್ತೆ. 24 ಗಂಟೆ ಒಳಗೆ ಯಾವುದೇ ಹಾಸ್ಪಿಟ್ಲ್ ಹೋಗ್ರೆ ಆ ಥರ ಯೂಶ್ವಲಿ ಇರಲ್ಲ. ಬಟ್ ನಾವು ಅದೊಂದು ಮನಸ್ಸಿನಲ್ಲಿ ಮಾಡ್ಕೊತ ಹೋಗ್ತಾ ಇದ್ದೀವಿ. ಇದು ಮಾಡಬೇಕು. ದೇವ್ರು ನನಗೆ ಜಾಸ್ತಿ ತಾಕತ್ತು ಕೊಟ್ಟರೆ ಡೆಫಿನೆಟ್ಲಿ ಇನ್ನು ಫ್ರೀನೇ ಮಾಡುವಂಥ ಒಂದು ಮಾಡೋಣ ಗೋಷ್ಠಿ. ಮತ್ತು ಇನ್ನೊಂದು ಮಾತು ಏನು ಹೇಳ್ಬೇಕಂದ್ರೆ, ಎಲ್ಲರೂ ಒಂದೊಂದು ಗುರಿ ಇಟ್ಟಿರ್ತಾರೆ. ಅಂದರೆ ಈಗ ನನಗೆ ಅಲ್ಲಂ ಪ್ರಭು ಸರ್ ಹಂಗೆ ಆಗಬೇಕು, ನಾನು ಪೊಲಿಟಿಕಲ್ ಲೀಡರ್. ಮತ್ತೊಂದು ಹೆಲ್ತ್ ಒಳಗಿದ್ರೆ ನಾನು ಬಾಕ್ಸಿಂಗ್ದಾಗಿದ್ರೆ ಟೈಸನ್ ಆಗಬೇಕು. ನಮ್ಮ ಹಾಸ್ಪಿಟಲ್ ಗುರಿ ಏನಂದ್ರೆ ನಾವು ಸತ್ಯಸಾಯಿ ಹಾಸ್ಪಿಟಲ್ ಒಂದು ಗುರಿ ಹಾಕಬೇಕಂತ. ಇದಕ್ಕೆ ಸತ್ಯಸಾಯಿ ಹಾಸ್ಪಿಟಲ್ ಫ್ರೀ ಇದೆ ಅಷ್ಟೇ. ಥ್ಯಾಂಕ್ ಯು. 3ನೇ ಆವೃತ್ತಿ So look here. Look at this. Wait, sir. ಅದೇ ರೀತಿ 2025ನೇ ಸಾಲಿನ ಡೈರಿಯನ್ನು ಕೂಡ ಈಗ ಬಿಡುಗಡೆ ಮಾಡಲಾಗುತ್ತೆ. ಆಕಾಶವಾಣಿ ಪತ್ರಿಕೆ ವತಿಯಿಂದ ವಿಶೇಷವಾದಂಥ ಎಡಿಷನ್ ಅನ್ನ 4ನೇ ವರ್ಷದ ಒಂದು ವಾರ್ಷಿಕೋತ್ಸವದ ಅಂಗವಾಗಿ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಡಾಕ್ಟರ್ ಫಾರೂಕ್ ಅಹಮದ್ ಮಣ್ಣೂರ್ ಅವರ ಕುರಿತಾಗಿ ಬರೆಯಲಾಗಿದೆ. ತಾವೆಲ್ಲರೂ ಅದನ್ನು ತೆಗೆದುಕೊಳ್ಳುವ ಮೂಲಕ ತಮ್ಮೆಲ್ಲರಿಗೆ ಉಚಿತವಾಗಿ ವಿತರಿಸಲಾಗುತ್ತೆ. ಅದನ್ನು ಓದಬೇಕಾಗಿ ಕೇಳ್ಕೊತಾ ಇದ್ದೀವಿ. 4 ವರ್ಷ ಈ ಆಸ್ಪತ್ರೆ ಸಾಗಿ ಬಂದ ದಾರಿಯ ಕುರಿತು ಅದರಲ್ಲಿ ವಿವರವಾದಂತಹ ಒಂದು ಮಾಹಿತಿ ಇದೆ. ಎಷ್ಟೊಂದು ಕ್ಲಿಷ್ಟಕರವಾದಂಥ ಆಪರೇಷನ್ಗಳನ್ನು ಇಲ್ಲಿ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಅದರಲ್ಲಿ ವಿವರವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ.
ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಿದರು. ಅದೇ ರೀತಿ ಡಾಕ್ಟರ್ ಇದೇ ಪ್ರಶಸ್ತಿ ಇನ್ನು ಕಲಬುರಗಿ ಡಿಸ್ಟ್ರಿಕ್ಟ್, ಕಲಬುರಗಿ ಜಿಲ್ಲೆಯಲ್ಲಿ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅನ್ನ ಇಂಪ್ರೂವ್ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಅದೇ ರೀತಿ ಸೋಷಿಯಲ್ ಯೂತ್ ಲೀಡರ್, ನಿಮ್ದು BP ಶುಗರ್ ಕೂಡ ಕಂಟ್ರೋಲ್ ಆಗುತ್ತೆ, ಚಪ್ಪಾಳೆ ತಟ್ಟಿದ್ರೆ ನರ್ವ್ಸ್ ಎಣಿಸಿರುತ್ತೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಸಿಂಡಿಕೇಟ್ ಸದಸ್ಯರಾಗಿರುವಂತಹ ಶ್ರೀಯುತ ಉದಯ್ ಪಾಟೀಲ್ ಅವರು ಕೂಡ ಮಣೂರ್ ಮಲ್ಟಿ ಸ್ಪೆಷಾಲಿಟಿ ಅದೇ ರೀತಿ ಮೊಹಮ್ಮದ್ ತಹಸೀನ್ ಅಲಿ ಕೊರಿಯೋಗ್ರಾಫರ್ ಮತ್ತೆ ಆರ್ಟಿಸ್ಟ್ ಆಗಿರುವಂತಹ ಇವರಿಗೂ ಕೂಡ ಎಕ್ಸಲೆನ್ಸ್ ಅವಾರ್ಡ್ ಅನ್ನ ಮಡೂರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ನೀಡಲಾಗ್ತಾ ಇದೆ. ಇನ್ನು ವಿಶೇಷವಾಗಿ ಯಾವುದೇ ಒಂದು ಸಭೆ ಸಮಾರಂಭ ಆದ್ರೆ ಅದು ಜನರಿಗೆ ಸುದ್ದಿ ತಲುಪಿಸ್ಬೇಕಂದ್ರೆ ಮಾಧ್ಯಮ ಮಿತ್ರರ ಒಂದು ಪಾತ್ರ ತುಂಬಾ ಅವಶ್ಯಕ ಆಗಿರುತ್ತೆ. ಅದು ಪ್ರಿಂಟ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು. ಸೊ ಅವರಲ್ಲಿ ಅವರ ಒಂದು ಗುಂಪಿನಲ್ಲಿರುವಂತಹ ಸರ್ ಜೋರಾಗಿ ಚಪ್ಪಾಳೆ ತಮ್ಮೆಲ್ಲರ ಕಡೆಯಿಂದ ದಯವಿಟ್ಟು. ಮೆಡಿಕಲ್ ಆಫೀಸರ್ ಚಿತ್ತಾಪುರ್, ಮತ್ತೆ ಪದೇ ಪದೇ ತಮಗೆ ಚಪ್ಪಾಳೆ ಚಪ್ಪಾಳೆ ಅಂತ ಕೇಳಬೇಕಾಗ್ತಾ ಇದೆ. ಅದೇ ರೀತಿ ಸಮಾಜ ಸೇವಕರಾಗಿರುವಂತಹ ಸಿರಾಜ್ ಶಾಬ್ದಿ ಇವರು ಕೂಡ ವೇದಿಕೆಗೆ ಆಗಮಿಸಿ ಅವಾರ್ಡ್ ಅನ್ನು ಸ್ವೀಕರಿಸಬೇಕಂತ ವಿನಂತಿ. ದೇವ್ರೆ ಅಬ್ದುಲ್ ಖಾದರ್ ಮತ್ತು ಉಮೇರ್ ಹಾಶ್ಮಿ ಇವರು ಕೂಡ ವೇದಿಕೆ ಬರಬೇಕಾಗಿದೆ. ಅದೇ ರೀತಿ ಶಕೀಲ್ ಖಾನ್ ಅವರು ಕೂಡ ಬರಬೇಕು. ರೈಟ್ ಸರ್. स्माइल अशरफ भाई ओके बोलते हड्या ಪೊಲೀಸ್ ಇಲಾಖೆಯಿಂದ ಆಗಮಿಸಿರುವಂತಹ ಅತಿಥಿಗಳಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತ ಮತ್ತು ಗೌರವ ಸಮರ್ಪಣೆ. राइट सर. ಕಾರ್ಪೊರೇಷನ್ ಇಂಜಿನಿಯರ್ ಇರ್ಫಾನ್ ಅಲಿ ಅವರು ಕೂಡ ವೇದಿಕೆಗೆ ಬಂದು ಸನ್ಮಾನ ಸ್ವೀಕಾರ. ಡಾಕ್ಟರ್ ಮೊಹಮ್ಮದ್ ಮತೀನ್ ಅಲಿ ಅವರು ಚಿತ್ತಾಪುರದಲ್ಲಿ
ವೈದ್ಯಕೀಯ ಅಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ಮಾಡೋದು ಅನಾನುಕೂಲ ಆಗುತ್ತೆ, ಸಹಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಆ ಬಾತ್ ಮೇ ಪ್ರೆಸಿಡೆಂಟ್ कर सकते हैं, प्लीज कोऑपरेट विद अस. सर once again सर लुकिए सर 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 लुकिए ओके सर डन वेट सर वेट कैमरा नीचे कैमरा थोड़ा कैमरा नीचे थोड़ा इधर देखिए सर कैमरा नीचे सर साइड. ನಮ್ಮ ವೇದಿಕೆಯ ಕಾರ್ಯಕ್ರಮ ಮುಗಿದ ಮೇಲೆ ತಾವು ಸನ್ಮಾನ ಮಾಡಬಹುದು. ದಯವಿಟ್ಟು ಸಹಕರಿಸಬೇಕಾಗಿ ಕೇಳ್ಕೊತಾ ಇದ್ದೀವಿ. ನಿಮ್ಮೆಲ್ಲ ಪ್ರೀತಿ ವಿಶ್ವಾಸಕ್ಕೆ ಮಣೂರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಡಾಕ್ಟರ್ ಫಾರೂಕ್ ಸರ್ ಅವರು ಸದಾ ಈ ವೇಳೆಯಲ್ಲಿ ಪೂಜಾ ಸಜ್ಜಾದೆ, ನಸೀರ್ ಖಾಜಾ ಎದುಲ್ಲಾ ಖಾಜಾ ಹುಸೇನಿ, ಅಯೂಬ್ ಮಿಯಾ, ಸೈಯದ್ ಅಲಿ ಜಕ್ಕಿ ಅಲಿ ಹುಸೇನ್, ಎಂಎಲ್ಸಿ ತಿಪ್ಪಣಪ್ಪ ಕಮಕ್ನೂರ್, ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಫಾರೂಕ್ ಅಹಮದ್ ಮಣ್ಣೂರ್, ಇಲಿಯಾಸ್ ಸೇಠ್, ಮೊಹಮ್ಮದ್ ಹುಸೇನ್, ವಿಶ್ವನಾಥ್ ನ್ಯಾಮಗೌಡ್, ಜಲ್ಲೇಕರ್ ಅದ್ನಾನ್, ನಸೀರ್ ಖುರೇಸಿ, ಪಿಐ ಖಾಜಾ ಹುಸೇನಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಇಲ್ಲಿಗೆ ಈ ಒಂದು ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.